ಈ ಪತ್ರಿಕೆಯ ಗುರಿ ಏನಾಗಿರುತ್ತಪ್ಪ ಅಂದರೆ ಅಭ್ಯರ್ಥಿಗಳು ಗಂಭೀರವಾದ ತಾರ್ಕಿಕ ಗದ್ಯವನ್ನು ಓದಲು ಮತ್ತು ಅರ್ಥ ಮಾಡಿಕೊಳ್ಳುವುದು ಮತ್ತು ತನ್ನ ವಿಚಾರಗಳನ್ನು ಕನ್ನಡದಲ್ಲಿ ಸ್ಪಷ್ಟವಾಗಿ ಮತ್ತು ಸರಿಯಾಗಿ ವ್ಯಕ್ತಪಡಿಸುವ ಪರೀಕ್ಷೆಯಾಗಿರುವುದು ಅಂತ ಹೇಳ್ತಾರೆ. ಅಂದರೆ ಈ ಪರ್ಟಿಕ್ಯುಲರ್ ಆಗಿ ಈ ಏನು ಎಲಿಜಿಬಲ್ ಪೇಪರ್ ಇನ್ ಕನ್ನಡ ಅರ್ಹತಾ ಪತ್ರಿಕೆ ಏನಿರುತ್ತೆ ಅಂದರೆ ಅವರಿಗೆ ಒಂದು ಪಠ್ಯವನ್ನು ಓದಲು ಮತ್ತು ಅರ್ಥ ಮಾಡಿಕೊಳ್ಳುವುದು, ಅದನ್ನ ಓದಿ ಅರ್ಥ ಮಾಡಿಕೊಳ್ಳುವಂಥ ಕೆಪಾಸಿಟಿ ಇರಬೇಕು. ಜೊತೆಗೆ ತನ್ನ ವಿಚಾರಗಳನ್ನು ಕನ್ನಡದಲ್ಲಿ ಸ್ಪಷ್ಟವಾಗಿ ಹಾಗೂ ಸರಿಯಾಗಿ ವ್ಯಕ್ತಪಡಿಸುವ ಪರೀಕ್ಷೆ ಆಗಿರುತ್ತೆ ಅಂತ ಹೇಳ್ತಾರೆ. ಪ್ರಶ್ನೆಗಳ ವಿಧಾನವು ಈ ರೀತಿ ಈ ಕೆಳಗಿನಂತೆ ಇರುತ್ತೆ ಅಂತ ಹೇಳಿದರೆ, ಫಸ್ಟ್ನೇದು ವಿಷಯ ಸಮಗ್ರ ಅರ್ಥೈಸುವಿಕೆಗೆ 25 ಅಂಕ ಆಗಿರುತ್ತೆ. ಎರಡನೇದು ಪದ ಪ್ರಯೋಗಕ್ಕೆ 25 ಅಂಕ ಆಗಿರುತ್ತೆ. ವಿಷಯ ಸಂಕ್ಷೇಪಣೆಗೆ 25 ಅಂಕಗಳಾಗಿರುತ್ತೆ. ಪದಜ್ಞಾನಕ್ಕೆ 25 ಅಂಕ, ಲಘು ಪ್ರಬಂಧಕ್ಕೆ 25 ಅಂಕ, ಇಂಗ್ಲೀಷಿಂದ ಕನ್ನಡಕ್ಕೆ ಭಾಷಾಂತರ ಮಾಡೋದು 25 ಅಂಕ. ನೋಡಿ, ನಾವು ಇಂಗ್ಲೀಷ್ ಮಾಧ್ಯಮ ಅಭ್ಯರ್ಥಿಗಳಿಗೆ ನಮಗೆ ಈ ಪತ್ರಿಕೆ ತುಂಬ ಉಪಯೋಗವಾಗಿದೆ, ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಇದು ಉಪಯೋಗ ಆಗಿಲ್ಲ, ತುಂಬ ಟಫ್ ಇದೆ ಅಂತ ಡಿಸ್ಕಸ್ ನಡೀತಾ ಇದೆ. ಬಟ್ ಇಲ್ಲಿ ಈ ಟಾಪಿಕ್ ನೋಡಿ, ಇಂಗ್ಲೀಷಿಂದ ಕನ್ನಡಕ್ಕೆ ಅನುವಾದ ಮಾಡಲೇಬೇಕು, ಕಲೀಲೇಬೇಕು. ನಾವು ಒಬ್ಬ KS ಆಫೀಸರ್ ಆಗ್ತಾನಂದರೆ ಸ್ವಲ್ಪ ಮಟ್ಟಿಗೆ ಇಂಗ್ಲೀಷ್ ಜ್ಞಾನ ಇರಲೇಬೇಕು ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಭಾಷಾ ದೋಷಗಳು, ಕನ್ನಡ ದೋಷಗಳು ಆಗಿದ್ದಾವೆ, ತುಂಬ ದೋಷಗಳಾಗಿದೆ ಪ್ರಶ್ನೆ ಪತ್ರಿಕೆಯಲ್ಲಿ, ಇಲ್ಲ ಅಂತ ಹೇಳಲ್ಲ. ಹಾಗಂತೇಳಿ ಇಂಗ್ಲೀಷನ್ನು ನಾವು ಕಲೀಲೇಬಾರ್ದಂತಲ್ಲ, ಇಂಗ್ಲೀಷ್ ಕಲಿಬೇಕು, ಇಂಗ್ಲೀಷ್ ಕಲಿದ್ರ ಜೊತೆ ಕನ್ನಡನ ಸಹ ಬೆಳೆಸಬೇಕು ಅಂತ ಹೇಳ್ತಾರೆ. ಇಲ್ಲಿ ಅರ್ಹತಾ ಪತ್ರಿಕೆಯಲ್ಲಿ ಇಷ್ಟು ಟಾಪಿಕ್ ಇರುತ್ತೆ. ನೆಕ್ಸ್ಟು ಅರ್ಹತಾ ಪತ್ರಿಕೆ ಇಂಗ್ಲೀಷ್, ಕನ್ನಡ ಆಯ್ತು. ಇಂಗ್ಲೀಷಲ್ಲಿ ಏನಿರುತ್ತೆ ಅಂತ ನೋಡೋಣ. ಇಂಗ್ಲೀಷ್ ಸಹ ಇರುತ್ತೆ. ಇವೆರಡು ಪತ್ರಿಕೆಗಳನ್ನು ಪಾಸ್ ಆದರೆ ಮಾತ್ರ ನಿಮಗೆ ನೆಕ್ಸ್ಟ್ ಪೇಪರ್ ವ್ಯಾಲ್ಯೂಷನ್ ಆಗುತ್ತೆ ಅನ್ನೋದನ್ನು ಮರಿಬೇಡಿ ದಯವಿಟ್ಟು. ಯಾಕಂದರೆ ಇವು ಅರ್ಹತಾ ಪತ್ರಿಕೆಗಳಾಗಿರೋದ್ರಿಂದ ಇವನ್ನು ನೀವು ಪಾಸ್ ಆಗಲೇಬೇಕು. ಪಾಸ್ ಮಾರ್ಕ್ಸ್ ಅಷ್ಟೇ, ಎಷ್ಟಿರುತ್ತೆ ಇದು, 150 ಮಾರ್ಕ್ಸಿಗಿರುತ್ತೆ. 150 ಮಾರ್ಕ್ಸಿಗೆ ಪಾಸ್ ಮಾರ್ಕ್ಸ್ ತೊಗೊಂಡ್ರೆ ಸಾಕು. ನೆಕ್ಸ್ಟ್ ಅರ್ಹತಾ ಪತ್ರಿಕೆ ಇಂಗ್ಲೀಷ್. ಈ ಪತ್ರಿಕೆಯ ಗುರಿ ಅಭ್ಯರ್ಥಿಗಳು ಗಂಭೀರವಾದ ತಾರ್ಕಿಕ ಗದ್ಯವನ್ನು ಓದಲು ಮತ್ತು ಅರ್ಥ ಮಾಡಿಕೊಳ್ಳಲು ಮತ್ತು ತನ್ನ ವಿಚಾರಗಳನ್ನು ಇಂಗ್ಲೀಷ್ನಲ್ಲಿ ಸ್ಪಷ್ಟವಾಗಿ ಮತ್ತು ಸರಿಯಾಗಿ ವ್ಯಕ್ತಪಡಿಸುವ ಪರೀಕ್ಷೆ ಆಗಿರುತ್ತೆ. ಈ ಪ್ರಶ್ನೆಗಳ ಮಾದರಿ ಈ ಕೆಳಗಿನಂತೆ ಸ್ಥೂಲವಾಗಿರುತ್ತೆ ಅಂತ ಹೇಳ್ತಾನೆ. ಮೊದಲೇದು ಕಂಪ್ರೆಷನ್ ಆಫ್ ಗಿವನ್ ಪ್ಯಾಸೇಜ್, ನೀಡಲಾದ ವಾಕ್ಯ ವೃಂದಗಳ ವ್ಯಾಪಕತೆಗೆ 25 ಅಂಕ ಇರುತ್ತೆ, ಕಂಪ್ರೆಷನ್ ಇರುತ್ತೆ. ಆಮೇಲೆ ಪ್ರೆಸೈಸ್ ರೈಟಿಂಗ್ ಇರುತ್ತೆ, ನಿಖರವಾದ ಬರವಣಿಗೆ ಇರುತ್ತೆ 25 ಅಂಕಗಳು. ಯೂಸೇಜ್ ಇರುತ್ತೆ, ಪದಪ್ರಯೋಗ 25 ಅಂಕಗಳು. ವ್ಯಾಕ್ಯಾಬಲರಿ ಶಬ್ದ ಸಂಗ್ರಹ 25 ಅಂಕ ಇರುತ್ತೆ. ಶಾರ್ಟ್ ಎಸ್ಸೆ ಇದಕ್ಕೆ ಸಹ 25 ಅಂಕಗಳಿರುತ್ತೆ. ಕಮ್ಯುನಿಕೇಷನ್ ಸ್ಕಿಲ್ ಸಂವಹನ ಕೌಶಲ್ಯಗಳು ಸಹ 25 ಅಂಕ ಇರುತ್ತೆ. ಇಂಗ್ಲೀಷ್ ಮತ್ತು ಕನ್ನಡ ಇವೆರಡು ಅರ್ಹತಾ ಪತ್ರಿಕೆಗಳು ಎಲಿಜಿಬಲ್ ಪೇಪರ್ ಆಗಿರ್ತವೆ. ಇದರಲ್ಲಿ 150 ಮಾರ್ಕ್ಸ್ ಇರ್ತವೆ. ಇದರಲ್ಲಿ ಪಾಸ್ ಮಾರ್ಕ್ಸ್ ತೊಗೋಬೇಕು. ತೊಗೊಂಡ್ರೆ ಮಾತ್ರ ನೆಕ್ಸ್ಟ್ ನಿಮ್ಮ ಪೇಪರ್, ಮುಖ್ಯ ಪರೀಕ್ಷೆ ಪೇಪರ್ ಎವ್ಯಾಲ್ಯೂಷನ್ ಆಗುತ್ತೆ. ಇದು ಕೌಂಟ್ ಆಗಲ್ಲ ಮಾರ್ಕ್ಸು, ಬಟ್ ಇಟ್ ಈಸ್ ಏನಂತಾರಲ್ಲ, ಒಂದು ಅರ್ಹತೆ. ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿದ್ದರೆ ಮಾತ್ರ ಅವರಿಗೆ ನೀವು ಮುಂದೆ ನಿಮ್ಮ ಪೇಪರ್ನ ಎವ್ಯಾಲ್ಯೂಷನ್ ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ. ಓಕೆ, ಈಗ ಮೇನ್ ಪೇಪರ್ಸ್ ನೋಡ್ಕೊಂತವನ. ಪತ್ರಿಕೆ 1 ಏನಿರುತ್ತೆ, ಪತ್ರಿಕೆ 1 ಎಸ್ಸೆ ಇರುತ್ತೆ. ಇದಕ್ಕೆ ಎಷ್ಟು 250 ಅಂಕಗಳು ಇರುತ್ತೆ. 250 ಅಂಕಗಳಿರುತ್ತೆ. ಇದಕ್ಕೆ 3 ಗಂಟೆ ಟೈಮ್ ಇರುತ್ತೆ. ಪತ್ರಿಕೆ 1ರಲ್ಲಿ 250 ಅಂಕಗಳಿರುತ್ತೆ, ಜೊತೆಗೆ 3 ಗಂಟೆಗಳು ಇದಕ್ಕೆ ಟೈಮ್ ಇರುತ್ತೆ. ಏನು ಪ್ರಬಂಧ, ಒಟ್ಟು 2 ಪ್ರಬಂಧಗಳಿರ್ತವೆ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ. ಪ್ರತಿಯೊಂದಕ್ಕೆ 125 ಅಂಕಗಳು. 2 ಪ್ರಬಂಧಗಳಿರ್ತವೆ ಕನ್ನಡ ಹಾಗೂ ಇಂಗ್ಲೀಷ್ ಭಾಷೆಯಲ್ಲಿ. ಪ್ರತಿಯೊಂದಕ್ಕೆ 125 ಅಂಕಗಳಿರುತ್ತೆ. ಒಟ್ಟು 250 ಅಂಕ. ನೀವು ಕನ್ನಡದಲ್ಲಾದರೂ ಬರಿಬೋದು, ಇಂಗ್ಲೀಷಲ್ಲಾದರೂ ಬರಿಬೋದು. ಓಕೆ, ಪ್ರಬಂಧ 1 ಇದಕ್ಕೆ ಸಂಬಂಧಪಟ್ಟಿರುತ್ತೆ ಅಂದರೆ ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಮಹತ್ವದ ವಿಷಯಗಳಿಗೆ ಸಂಬಂಧಪಟ್ಟಿರುತ್ತೆ. ಪ್ರಬಂಧ 2 ರಾಜ್ಯ ಮಹತ್ವ ಮತ್ತು ಸ್ಥಳೀಯ ಮಹತ್ವ ವಿಷಯಗಳಿಗೆ ಸಂಬಂಧವನ್ನು ಪಟ್ಟಿರುತ್ತೆ. ನೋಡಿ, ಪತ್ರಿಕೆ 1 ಎಸ್ಸೆ ರೈಟಿಂಗ್ ಅಂತ ಹೇಳ್ತೀವಿ, ಅಥವಾ ಕನ್ನಡದ ಪ್ರಬಂಧ ಅಂತ ಹೇಳ್ತೀವಿ. 250 ಮಾರ್ಕ್ಸ್ ಇರುತ್ತೆ. ಅದಕ್ಕೆ 3 ಅವರ್ಸ್ ಟೈಮ್ ಇರುತ್ತೆ. 2 ಪ್ರಬಂಧಗಳಿರ್ತವೆ, ಅವು ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಇರ್ತವೆ. ನೀವು ಯಾವ ಭಾಷೆ ಬೇಕಾದರೂ ಬರಿಬೋದು. ಒಂದು ಪ್ರಬಂಧಕ್ಕೆ 225 ಮಾರ್ಕ್ಸ್ ಇರುತ್ತೆ. ಪ್ರಬಂಧ 1 ಸಂಬಂಧಪಟ್ಟಿರುತ್ತೆ ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಮಹತ್ವ ವಿಷಯಗಳಿಗೆ. 2ನೇ ಪ್ರಬಂಧ ಸಂಬಂಧಪಟ್ಟಿರುತ್ತೆ ರಾಜ್ಯದ ಮಹತ್ವ, ಸ್ಥಳೀಯ ಮಹತ್ವ ವಿಷಯಗಳಿಗೆ. ಇದನ್ನು ನೀವು ಅಂತಾರಾಷ್ಟ್ರೀಯ ಮಹತ್ವ ವಿಷಯಗಳು ಯಾವ, ರಾಜ್ಯ ಮಹತ್ವ, ಸ್ಥಳೀಯ ವಿಷಯಗಳು ಯಾವ ಅನ್ನೋದನ್ನು ಪರ್ಟಿಕ್ಯುಲರಾಗಿ ನ್ಯೂಸ್ ಪೇಪರ್ಗಳನ್ನ ನೋಡ್ತಿರ್ಬೇಕಾಗುತ್ತೆ, ನ್ಯೂಸ್ಗಳನ್ನ ನೋಡ್ತಿರ್ಬೇಕಾಗುತ್ತೆ. ಜೊತೆಗೆ ಹಲವಾರು ವಿದ್ಯಮಾನಗಳನ್ನು ಗಮನಿಸಬೇಕಾಗ್ತಿರುತ್ತೆ. ತುಂಬ ವೆಬ್ಸೈಟ್ಗಳಿದ್ದಾವೆ, ನೀವು ಡಿಸ್ಕಷನ್ ನಡೀತಾ ಇರುತ್ತೆ, ಅದರಲ್ಲೂ ಸಹ ನೋಡ್ಕೋಬೋದು. ಸ್ವಲ್ಪ ಇಂಗ್ಲೀಷಲ್ಲೇ ನಿಮಗೆ ಸ್ವಲ್ಪ ಸೋರ್ಸ್ ಸಿಗುತ್ತೆ. ಕನ್ನಡ ಟ್ರಾನ್ಸ್ಲೇಷನ್ ಮಾಡ್ಕೊಳ್ಳಿ. ಇವತ್ತಿನ ಗೂಗಲ್ ಟ್ರಾನ್ಸ್ಲೇಟ್ ಇದೆ, ನಿಮಗೆ ಹೇಗೆ ಬೇಕಾದ್ರೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ಮತ್ತು ಅದನ್ನು ನಿಮ್ಮ ಒಂದು ಅರ್ಥಕ್ಕೆ ತಕ್ಕಂಗೆ ತಿಳ್ಕೊಂಡು ನೀವೊಂದು ಓನ್ ಪ್ರಬಂಧವನ್ನು ಅಟ್ ಪ್ರೆಸೆಂಟ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಇಶ್ಯೂಸಲ್ಲಿ ಅಥವಾ ಸ್ಟೇಟ್ ಇಶ್ಯೂಸಲ್ಲಿ, ಸ್ಟೇಟಲ್ಲಿ ಏನು ಮಹತ್ವ ಪಡೆದ ವಿಷಯ, ಆ ಪರ್ಟಿಕ್ಯುಲರ್ ಲೋಕಲ್ ಇಶ್ಯೂಸ್ಗಳಲ್ಲಿ ಏನಿರುತ್ತೆ ಅದನ್ನು ಡಿಸ್ಕಸ್ ಮಾಡಬೇಕು. 2 ಪ್ರಬಂಧ ಸಹ 125 ಮಾರ್ಕ್ಸಿಗಿರುತ್ತೆ. ಅದನ್ನು ನೀವು ಬರೀಲೇಬೇಕು. ಈ ಮಾರ್ಕ್ಸ್ ಸಹ ವೆರಿ ಇಂಪಾರ್ಟೆಂಟ್, ಕೌಂಟ್ ಆಗುತ್ತೆ.
ನೆಕ್ಸ್ಟ್ ಪತ್ರಿಕೆ 2, ಇಲ್ಲೇ ನೋಡಿ ಜನರಲ್ ಸ್ಟಡೀಸ್ ಫಸ್ಟ್ ಅಂತ ಕರಿತೀವಿ, ಸಾಮಾನ್ಯ ಅಧ್ಯಯನಗಳು 1 ಅಂತ ಕರಿತೀವಿ. ಇದು ಪತ್ರಿಕೆ 2, ಇದಕ್ಕೆ ಈ ಪತ್ರಿಕೆಯ ಹೆಸರು ಸಾಮಾನ್ಯ ಅಧ್ಯಯನಗಳು 1 ಅಥವಾ ಜನರಲ್ ಸ್ಟಡೀಸ್ ಫಸ್ಟ್ ಪೇಪರ್ ಅಂತ ಕರೀತಾರೆ. ಇಲ್ಲಿ ಇತಿಹಾಸ ಇರುತ್ತೆ, ಜೊತೆಗೆ ಎಕನಾಮಿಕ್ಸ್ ಇರುತ್ತೆ, ಜೊತೆಗೆ ಪೊಲಿಟಿ ಸಹ ಇರುತ್ತೆ. ಓಕೆ, ಪೊಲಿಟಿ ಅಲ್ಲ ಸೋಷಿಯಾಲಜಿ ಇರುತ್ತೆ, ಆ್ಯಕ್ಚುಲಿ ಪೊಲಿಟಿ ಅಲ್ಲ ಸೋಷಿಯಾಲಜಿ ಇರುತ್ತೆ. ನೋಡ್ತಾ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಫಸ್ಟ್ ಪೇಪರಲ್ಲಿ ಸೆಕೆಂಡ್ ಪೇಪರ್ ಇದು. ಸೆಕೆಂಡ್ ಪೇಪರ್ ಸಾಮಾನ್ಯ ಅಧ್ಯಯನ ಜನರಲ್ ಸ್ಟಡೀಸ್ 1 ಅಂತ ಕರಿತೀವಿ. ಫಸ್ಟ್ ಪೇಪರ್ ಪ್ರಬಂಧ, ಸೆಕೆಂಡ್ ಪೇಪರ್ ಜನರಲ್ ಸ್ಟಡೀಸ್ ಫಸ್ಟ್ ಅಂತ ಕರಿತೀವಿ. ಇದರಲ್ಲಿ ಹಲವಾರು ಘಟಕಗಳು ಮತ್ತು ವಿಭಾಗಗಳನ್ನು ನೋಡ್ತಾ ಹೋಗ್ತೀವಿ. ಸೊ 1ನೇ ವಿಭಾಗ ಬರೋದು, ಈ 1ನೇ ವಿಭಾಗದಲ್ಲಿ ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆ, ಅದು ಸಂಬಂಧಪಟ್ಟಿರೋದು ಭಾರತ ಮತ್ತು ಕರ್ನಾಟಕಕ್ಕೆ. ಒಟ್ಟು 6 ಯೂನಿಟನ್ನು 6 ಯೂನಿಟ್ ಘಟಕಗಳನ್ನು ಹೊಂದಿರುತ್ತೆ. ನೋಡಿ, ಫಸ್ಟ್ ಪೇಪರು ಜನರಲ್ ಸ್ಟಡೀಸು, ಇದನ್ನು ಪತ್ರಿಕೆ 2 ಅಂತ ಕರಿತೀವಿ. ಜನರಲ್ ಸ್ಟಡೀಸ್ ಅಂತ ಫಸ್ಟ್ ಅಂತ ಕರಿತೀವಿ, ಪತ್ರಿಕೆ 2 ಇದು. ಇದರಲ್ಲಿ ವಿಭಾಗವಾರು ನೋಡುವಾಗ ವಿಭಾಗ 1 ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆಗೆ ಸಂಬಂಧಪಟ್ಟಿರುತ್ತೆ. ಅದು ಆ ಇತಿಹಾಸ ಭಾರತಕ್ಕೆ ಮತ್ತು ಕರ್ನಾಟಕಕ್ಕೆ, ಆ ಒಂದು ಸಾಂಸ್ಕೃತಿಕ ಪರಂಪರೆ ಭಾರತಕ್ಕೆ ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟಿರುತ್ತೆ. ಆ ಒಂದು ವಿಭಾಗ 1ರಲ್ಲಿ 6 ಘಟಕಗಳು ಇರ್ತವೆ. 6 ಘಟಕಗಳು ಯಾವ ಅಂತ ನೋಡ್ತಾ ಹೋಗೋಣ. ಮೊದಲನೇ ಘಟಕ 1 ಭಾರತ ಸಾಂಸ್ಕೃತಿಕ ಪರಂಪರೆ. ಅದರಲ್ಲಿ ಆಯ್ದ ಕ್ಷೇತ್ರ, ವಿಭಾಗ ಸಂಬಂಧಪಟ್ಟಿರೋದು ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ, ಭಾರತ ಮತ್ತು ಸಾಂಸ್ಕೃತಿಕ ಪರಂಪರೆಗೆ ಸಂಬಂಧಪಟ್ಟಿರುತ್ತೆ. ಅದು ಆಯ್ದ ಕ್ಷೇತ್ರಗಳು ಮತ್ತು ವಿಷಯಗಳಿಗೆ ಇಂಟರ್ರಿಲೇಟೆಡ್ ಆಗಿ ಇರುತ್ತೆ. ಆಯ್ದ ಕ್ಷೇತ್ರಗಳು ಮತ್ತು ವಿಷಯಗಳಿಗೆ ಅದು ಇಂಟರ್ರಿಲೇಟೆಡ್ ಆಗಿ ಇರುತ್ತೆ. ಓಕೆ, ಭಾರತದ ಸಾಂಸ್ಕೃತಿಕ ಪರಂಪರೆ. ಭಾರತ ಸಾಂಸ್ಕೃತಿಕ ಪರಂಪರೆ ಪರ್ಟಿಕ್ಯುಲರ್ ಆಗಿ ಆಯ್ದ ಕ್ಷೇತ್ರ ಮತ್ತು ವಿಷಯಗಳ ಮೇಲೆ ಇರುತ್ತೆ. ಅದರಲ್ಲಿ ಫಸ್ಟ್ನೇದೇನು, ಘಟಕ 1ರಲ್ಲಿ ಸಿಂಧು ನಾಗರಿಕತೆ. ಸಿಂಧು ನಾಗರಿಕತೆ ಮತ್ತು ವೇದಕಾಲ ನಾಗರಿಕತೆ ನಡುವಿನ ವೈಶಿಷ್ಟ್ಯತೆ ಮತ್ತು ವರ್ಣ ಸಂಬಂಧಪಟ್ಟಿರುತ್ತೆ. ಹಾಗೆಯೇ ಜಾತಿ ಮತ್ತು ಜಾತಿ ವ್ಯವಸ್ಥೆ ವಿಕಾಸ ಸಂಬಂಧಪಟ್ಟಿರುತ್ತೆ. ಧಾರ್ಮಿಕ ಸ್ಥಿತಿ ಹಾಗೂ ಧಾರ್ಮಿಕ ಚಳುವಳಿ ಉಗಮಕ್ಕೆ ಸಂಬಂಧಪಟ್ಟಿರುತ್ತೆ. ಇಲ್ಲಿ ಸ್ವಲ್ಪ ವಿಷಯಗಳನ್ನು ನೀವೇ ಏನು ಮಾಡಬೇಕು, ನಿಮಗೆ ಹೇಗೆ ಕರೆಕ್ಟಾಗಿ ಡಿವೈಡ್ ಮಾಡ್ಕೋಬೇಕು. ಇಲ್ಲೇನು ಸಿಂಧು ನಾಗರಿಕತೆ ಫಸ್ಟ್ ಯೂನಿಟಲ್ಲಿ ಫಸ್ಟ್ ಘಟಕದಲ್ಲಿ ಭಾರತ ಸಾಂಸ್ಕೃತಿಕ ಪರಂಪರೆಯಲ್ಲಿ ಆಯ್ದ ಕ್ಷೇತ್ರದಲ್ಲಿ ಫಸ್ಟ್ ಬರೋ ಟಾಪಿಕ್ ಯಾವುದು, ಸಿಂಧು ನಾಗರಿಕತೆ. ಸಿಂಧು ನಾಗರಿಕತೆ ಸಂಬಂಧಪಟ್ಟಂಗೆ ಸಿಂಧು ನಾಗರಿಕತೆ ಮತ್ತು ವೇದಕಾಲ ನಾಗರಿಕತೆ ನಡುವಿನ ವೈಶಿಷ್ಟ್ಯತೆ ಸಂಬಂಧಪಟ್ಟಿರುತ್ತೆ. ಜೊತೆಗೆ ಈ ವರ್ಣ ಜಾತಿ ವ್ಯವಸ್ಥೆ ವಿಕಾಸ ಬಗ್ಗೆ ಸಂಬಂಧಪಟ್ಟಿರುತ್ತೆ. ನೆಕ್ಸ್ಟ್ ಧಾರ್ಮಿಕ ಸ್ಥಿತಿ ಮತ್ತು ಧಾರ್ಮಿಕ ಚಳವಳಿಗಳ ಉಗಮಕ್ಕೆ ಸಂಬಂಧಪಟ್ಟಿರುತ್ತೆ. ಈ ಥರ ನೀವು ವಿಷಯಗಳನ್ನು ನೀವು ಬೈಫೈಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಅಂದರೆ ಪರ್ಟಿಕ್ಯುಲರ್ ಸಬ್ಜೆಕ್ಟಿಗೆ ಪರ್ಟಿಕ್ಯುಲರ್ ಫೀಲ್ಡಿಗೆ ಸಂಬಂಧಪಟ್ಟಿರುತ್ತೆ, ಅಷ್ಟೇ ಓದಬೇಕಾಗುತ್ತೆ ಮೇನ್ಸಿಗೆ. ಬಟ್ ಹಂಗಂತೇಳಿ ಅಷ್ಟೇ ಓದೋಕ್ಕಾಗಲ್ಲ, ಸ್ವಲ್ಪ ಇನ್ ಡೀಟೇಲಾಗಿ ಓದಬೇಕಾಗುತ್ತೆ. ಸಿಂಧು ನಾಗರಿಕತೆ ಬಗ್ಗೆ ಓದಬೇಕಾಗುತ್ತೆ, ವೇದಕಾಲ ನಾಗರಿಕತೆ ಬಗ್ಗೆ ಓದಬೇಕಾಗುತ್ತೆ, ಆಗಿನ ಧಾರ್ಮಿಕ ಚಳುವಳಿಗಳ ಬಗ್ಗೆ, ಧಾರ್ಮಿಕ ಚಳುವಳಿ ಉಗಮದ ಬಗ್ಗೆ, ಆಗಿನ ಜಾತಿ ವ್ಯವಸ್ಥೆಯ ಬಗ್ಗೆ, ವರ್ಣ ವ್ಯವಸ್ಥೆ ಬಗ್ಗೆ ನೀವು ಡಿಸ್ಕಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 2ನೇ ಟಾಪಿಕ್ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುತ್ತೆ. ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಇಲ್ಲಿ ನೋಡ್ಕೊಳ್ಳಿ. ಫಸ್ಟ್ ವಿಭಾಗ 1ರಲ್ಲಿ ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆ ಇರುತ್ತೆ. ಅದರಲ್ಲಿ 6 ಯೂನಿಟ್ ಇದ್ದಾವೆ. 6 ಯೂನಿಟ್ ಫಸ್ಟ್ ಯೂನಿಟಲ್ಲಿ ಭಾರತ ಮತ್ತು ಸಾಂಸ್ಕೃತಿಕ ಪರಂಪರೆ, ಅದರಲ್ಲಿ ಬೈಫಿಕೇಷನ್ 1 ಸಿಂಧು ನಾಗರಿಕತೆ ನೋಡಿದ್ವಿ. ಈಗ 2ನೇ ಟಾಪಿಕ್ಕು ಸಾಹಿತ್ಯ. ಸಾಹಿತ್ಯ ಅಂದರೆ ಲಿಟ್ರೇಚರ್ ರಿಲೇಟೆಡ್ ಆಗಿರುವಂಥ ಸಬ್ಜೆಕ್ಟು ಏನಂತ ನೋಡ್ತಾ ಹೋಗೋಣ. ಸಾಹಿತ್ಯದಲ್ಲಿ ಏನಿರುತ್ತೆ, ಸಂಸ್ಕೃತ ಸಾಹಿತ್ಯ, ಅದು ಎಸ್ಪೆಷಲಿ ಪ್ರಾಚೀನವಾದ ಏಷ್ಯಂಟ್ ಸಾಹಿತ್ಯ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸಾಹಿತ್ಯ ಅಂದ ತಕ್ಷಣ ಸಂಸ್ಕೃತ ಸಾಹಿತ್ಯ ಪ್ರಾಚೀನ, ನೆಕ್ಸ್ಟು ವೇದಕಾಲೀನ ಸಾಹಿತ್ಯ, ಜೊತೆಗೆ ಮಹಾಕಾವ್ಯಗಳು ಮತ್ತು ಪುರಾಣಗಳು. ನೋಡಿ, ಸಾಹಿತ್ಯದಲ್ಲಿ ಸಂಸ್ಕೃತ ಸಾಹಿತ್ಯ, ಪ್ರಾಚೀನ ಸಂಸ್ಕೃತ ಸಾಹಿತ್ಯ ಮತ್ತು ವೇದಕಾಲೀನ ಸಾಹಿತ್ಯ, ಮಹಾಕಾವ್ಯಗಳು ಮತ್ತು ಪುರಾಣಗಳ ಬಗ್ಗೆ ಡಿಸ್ಕಷನ್ ಮಾಡಬೇಕಾಗುತ್ತೆ ಅಥವಾ ಓದಬೇಕಾಗುತ್ತೆ. ನೆಕ್ಸ್ಟ್ ಭಾರತೀಯ ಜನಜೀವನ ಹಾಗೂ ಸಂಸ್ಕೃತಿಯ ಮೇಲೆ ಅದರ ಪ್ರಭಾವ ಅನ್ನೋ ಆ ವಿಷಯದ ಮೇಲೆ ಅದನ್ನ ಓದಬೇಕಾಗುತ್ತೆ. ಏನು, ಸಂಸ್ಕೃತಕ ಸಾಹಿತ್ಯ ಮತ್ತು ಪ್ರಾಚೀನ ಸಾಹಿತ್ಯ, ಅದು ಸಂಸ್ಕೃತ ಸಾಹಿತ್ಯ ಅಂದರೆ ಪ್ರಾಚೀನ ಸಾಹಿತ್ಯ ಅಂದರೆ ಈ ವೇದಕಾಲೀನ ಸಾಹಿತ್ಯ ಒಂದೇ, ಅದನ್ನು ಓದಬೇಕಾಗುತ್ತೆ. ಮಹಾಕಾವ್ಯಗಳು ಮತ್ತು ಪುರಾಣಗಳನ್ನು ಓದಬೇಕಾಗುತ್ತೆ. ಇವು ಭಾರತೀಯ ಜನಜೀವನ ಹಾಗೂ ಸಂಸ್ಕೃತಿಯ ಮೇಲೆ ಅದರ ಪ್ರಭಾವ ಹೇಗಾಯಿತು ಅಂತ ಆ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಓದಬೇಕಾಗುತ್ತೆ. ಭಾರತೀಯ ಜನಜೀವನ ಹಾಗೂ ಸಂಸ್ಕೃತಿಯ ಮೇಲೆ ಈ ಸಾಹಿತ್ಯಗಳ ಪ್ರಭಾವ ಹೇಗಾಯಿತು ಅಂತೇಳಿ ಆ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಸಂಸ್ಕೃತ ಸಾಹಿತ್ಯನ, ವೇದಕಾಲೀನ ಸಾಹಿತ್ಯನ, ಪುರಾಣಗಳನ್ನು, ಮಹಾಕಾವ್ಯಗಳನ್ನು ಓದಬೇಕಾಗುತ್ತೆ. ನೆಕ್ಸ್ಟ್ ಈ ರಾಜ್ಯಾಡಳಿತದಲ್ಲಿ ಗದ್ಯ ಕೃತಿಗಳ ರಚನೆಗಳ ಬಗ್ಗೆ ಓದಬೇಕಾಗುತ್ತೆ. ಹಲವಾರು ರಾಜ್ಯಗಳ ಸಾಮ್ರಾಜ್ಯಗಳಲ್ಲಿ ಹಲವಾರು ಕೃತಿಗಳ ರಚನೆ ಆಗ್ತವೆ. ಆ ಕೃತಿಗಳ ರಚನೆಗಳ ಬಗ್ಗೆ ಓದಬೇಕಾಗುತ್ತೆ. ನೀತಿಶಾಸ್ತ್ರ ಓದಬೇಕಾಗುತ್ತೆ. ನೀತಿ, ಈ ಜನಪ್ರಿಯ ಮತ್ತು ಪಂಚತಂತ್ರ ಕಥೆಗಳು ಪ್ರಮುಖ ಕೃತಿಗಳ ರಚನೆಗಳು ಮಾತ್ರ ಅದರಲ್ಲಿ. ನೋಡಿ, ಅದರ ಎಲ್ಲ ಓದೋ ಅವಶ್ಯಕತೆ ಇಲ್ಲ. ಈ ಕೆಲವು ಪ್ರಮುಖ ಕೃತಿಗಳ ರಚನೆಗಳು ಮಾತ್ರ ಅಂತ ಹೇಳಿದಾನೆ. ಜೊತೆಗೆ
ಜನಪ್ರಿಯತೆ ಮತ್ತು ಪಂಚತಂತ್ರ ಕಥೆಗಳನ್ನ ಓದಬೇಕಾಗುತ್ತೆ. ನೆಕ್ಸ್ಟು ಸಾಹಿತ್ಯಕ್ಕೆ ಇಲ್ಲಿ ಕೇವಲ ನೋಡಿ ಮೊಘಲರ ಕೊಡುಗೆಗಳು, ಮೊಘಲರ ಬಗ್ಗೆ ಓದಬೇಕಾಗುತ್ತೆ. ಸಾಹಿತ್ಯಕ್ಕೆ ಮೊಘಲರ ಕೊಡುಗೆಗಳು, ಅವ್ರು ಲಿಟ್ರೇಚರ್ಗೆ ಏನು ಕೊಟ್ಟರು ಅಷ್ಟೇ ಮೊಘಲರ ಬಗ್ಗೆ ನಾವು ಓದಬೇಕಾಗುತ್ತೆ, ಬೇರೆ ಏನು ಓದೋ ಅವಶ್ಯಕತೆ ಇಲ್ಲ. ಸಾಹಿತ್ಯಕ್ಕೆ ಮೊಘಲರ ಕೊಡುಗೆಗಳು, ಗೊತ್ತಾಯ್ತಾ? ಅಂದರೆ ಸಾಹಿತ್ಯ ಅಂದರೆ ಸಂಸ್ಕೃತ ಸಾಹಿತ್ಯ ಅಂದರೆ ಪ್ರಾಚೀನ ಸಾಹಿತ್ಯ ಓದಬೇಕು, ವೇದಕಾಲೀನ ಸಾಹಿತ್ಯ ಓದಬೇಕು, ಮಹಾಕಾವ್ಯಗಳು, ಪುರಾಣಗಳು ಇವೆಲ್ಲವೂ ಆಗಿನ ಒಂದು ಭಾರತದ ಜನರ ಜೀವನ ಮೇಲೆ ಮತ್ತು ಸಂಸ್ಕೃತಿ ಮೇಲೆ ಹೇಗೆ ಪ್ರಭಾವ ಬೀರೋದನ್ನು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಓದಬೇಕಾಗುತ್ತೆ. ನೆಕ್ಸ್ಟು ರಾಜ್ಯ ಆಡಳಿತದಲ್ಲಿ ಗದ್ಯ ಕೃತಿಗಳ ರಚನೆಗಳು ಏನೇನು ನಾವು ತಿಳ್ಕೊಬೇಕಾಗುತ್ತೆ. ನೀತಿಶಾಸ್ತ್ರದ ಬಗ್ಗೆ ಓದಬೇಕಾಗುತ್ತೆ, ಆಗಿನ ಕಾಲ ನೀತಿಶಾಸ್ತ್ರ, ನೀತಿ ನಿಯಮಗಳ ಬಗ್ಗೆ, ಆಗಿನ ಜನಪ್ರಿಯವಾದಂತಹ ಮತ್ತು ಪಂಚತಂತ್ರ ಕಥೆಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಅದರಲ್ಲಿ ಪ್ರಮುಖ ಕೃತಿಗಳ ರಚನೆಗಳು ಮಾತ್ರ ಅಂತೇಳಿ ಅಂದರೆ ಪರ್ಟಿಕ್ಯುಲರ್ ಇಂಪಾರ್ಟೆಂಟ್ ಕೃತಿಗಳ ಬಗ್ಗೆ ಮಾತ್ರ ಓದಬೇಕಾಗುತ್ತೆ. ಅಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿದರೆ ಸಾಹಿತ್ಯಕ್ಕೆ ಮೊಘಲರ ಕೊಡುಗೆಗಳ ಆ ಟೈಮಲ್ಲಿ ಬರಲ್ಲ ಅದು, ಬಟ್ ಅಲ್ಲಿ ಏನೋ ಲಿಟ್ರೇಚರ್ ಟು ಮೊಘಲರ್ ಎಂಪೈರ್, ಮೊಘಲರ ಬಗ್ಗೆ ಮೊಘಲರು ಏನು ಕೊಟ್ಟಿದ್ದಾರೆ, ಕಾಂಟ್ರಿಬ್ಯೂಟ್ ಏನು ಮಾಡಿದ್ದಾರೆ ಲಿಟ್ರೇಚರ್ಗೆ, ಸಾಹಿತ್ಯಕ್ಕೆ ಮೊಘಲರ ಕೊಡುಗೆಗಳನ್ನು ಸ್ವಲ್ಪ ಓದಬೇಕಾಗುತ್ತೆ. ನೆಕ್ಸ್ಟ್ ಎರಡನೇ ಯಾವುದಾಯ್ತು, ಮೂರನೇ ಕಾನ್ಸೆಪ್ಟ್ ಏನು ಹೇಳುತ್ತೆ, ಮೂರನೇ ಕಾನ್ಸೆಪ್ಟು. ಸೊ ಒಂದು ಯೂನಿಟಲ್ಲಿ 6 ಇದಾವೆ ಘಟಕಗಳಿದೆ. ಒಂದನೇ ಘಟಕದಲ್ಲಿ ಮೂರನೇ ಕಾನ್ಸೆಪ್ಟ್ ಇದು ವಿಜ್ಞಾನ ಮತ್ತು ತಂತ್ರಜ್ಞಾನ. ವಿಜ್ಞಾನ ಮತ್ತು ತಂತ್ರಜ್ಞಾನ ಒಟ್ಟು ಎಲ್ಲ ಏಷ್ಯಂಟ್ ಹಿಸ್ಟ್ರಿನೇ. ವಿಜ್ಞಾನ ಮತ್ತು ತಂತ್ರಜ್ಞಾನ ಆಗಿನ ಒಂದು ಏಷ್ಯಂಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹೇಗಿತ್ತು ಅನ್ನೋದನ್ನು ಡಿಸ್ಕಸ್ ಮಾಡಬೇಕಾಗುತ್ತೆ. ನಥಿಂಗ್ ಬಟ್ ಪ್ರಾಚೀನ ಭಾರತ ಇತಿಹಾಸದಲ್ಲಿ ಬರುವಂಥ ಎಲ್ಲ ವಿಷಯಗಳಿವು. ವಿಜ್ಞಾನ ಮತ್ತು ತಂತ್ರಜ್ಞಾನ ಅದರಲ್ಲಿ ಗಣಿತಶಾಸ್ತ್ರ, ಖಗೋಳಶಾಸ್ತ್ರ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಶರೀರಶಾಸ್ತ್ರ, ಔಷಧಶಾಸ್ತ್ರ, ಸರ್ಜರಿಯನ್ನು ಒಳಗೊಂಡು ನೌಕ ನಿರ್ಮಾಣ, ಗಣಿಗಾರಿಕೆ ಮತ್ತು ಲೋಹಶಾಸ್ತ್ರ, ಇಂಜಿನಿಯರಿಂಗ್ ಮತ್ತು ವಾಸ್ತುಶಿಲ್ಪ. ಸೊ ತುಂಬ ಅನಿಸುತ್ತೆ, ತುಂಬ ಏನಿರಲ್ಲ, ಸ್ವಲ್ಪ ಟಾಪಿಕ್ಸ್ ಇವೆಲ್ಲ. ನೀವು ಏಷ್ಯಂಟ್ ಹಿಸ್ಟ್ರಿ ಬುಕ್ ಒಳ್ಳೆ ಬುಕ್ ಇತ್ತಂದರೆ ಸೊ ಇದರಲ್ಲೆಲ್ಲ ಈ ಕಾನ್ಸೆಪ್ಟ್ಗಳು ಬರ್ತವೆ. ಇವ್ನು ಹೇಳಿರೋ ವರ್ಡ್ ಪ್ರಕಾರ ಬುಕ್ಸಲ್ಲಿ ಇರೋಲ್ಲ. ನಥಿಂಗ್ ಬಟ್ ಏಷ್ಯಂಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ಓದಬೇಕು ಅಷ್ಟೇ. ಅದರಲ್ಲಿ ಗಣಿತ ಬರುತ್ತೆ, ಖಗೋಳ ಬರುತ್ತೆ, ಭೌತಶಾಸ್ತ್ರ ಬರುತ್ತೆ, ರಸಾಯನಶಾಸ್ತ್ರ ಬರುತ್ತೆ, ಸಸ್ಯಶಾಸ್ತ್ರ ಬರುತ್ತೆ, ಪ್ರಾಣಿಶಾಸ್ತ್ರ ಬರುತ್ತೆ, ವೈದ್ಯಶಾಸ್ತ್ರ ಬರುತ್ತೆ, ಶರೀರಶಾಸ್ತ್ರ ಅಂತಾರೆ, ಔಷಧಶಾಸ್ತ್ರ. ಸೊ ಸರ್ಜರಿ ನಥಿಂಗ್ ಬಟ್ ಚಾಲಕ ಸಮಿತಿ ಎಲ್ಲ ಬರುತ್ತಲ್ಲ, ಸರ್ಜರಿ ಒಳಗೊಂಡು ನೌಕ ನಿರ್ಮಾಣ, ಗಣಿಗಾರಿಕೆ ಮತ್ತು ಲೋಹಶಾಸ್ತ್ರ, ಇಂಜಿನಿಯರಿಂಗು, ವಾಸ್ತುಶಿಲ್ಪ ಎಲ್ಲ ಓದಬೇಕಾಗುತ್ತೆ. ಅಂದರೆ ತುಂಬ ಅಲ್ಲ, ಬಟ್ ಏಷ್ಯಂಟ್ ಹಿಸ್ಟ್ರಿಯ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ಓದಬೇಕಾಗುತ್ತೆ ಅಷ್ಟೇ. ನೆಕ್ಸ್ಟು ಕಲೆಗಳು. ಇಲ್ಲಿ ನೋಡಿ ಒಂದು ಪರ್ಟಿಕ್ಯುಲರ್ ಕರ್ನಾಟಕ ಹೊರತುಪಡಿಸಿ ಓದಬೇಕಾಗುತ್ತೆ ಈ ಯೂನಿಟಲ್ಲಿ. ಆರ್ಟ್ಸ್ ಅಂದರೆ ವಾಸ್ತುಶಿಲ್ಪ ಅನ್ನೋ ಕಲೆಗಳು ಅಂತ ಹೇಳ್ತೀನಿ. ಸೊ ಕರ್ನಾಟಕವನ್ನು ಹೊರತುಪಡಿಸಿ ಓದಬೇಕಾಗುತ್ತೆ. ಅದು ಎಸ್ಪೆಷಲಿ ಏಷ್ಯಂಟ್ ಹಿಸ್ಟ್ರಿ ಫಾರ್ ಏಷ್ಯಂಟ್ ಇಂಡಿಯಾ ಅಂದರೆ ಪ್ರಾಚೀನ ಭಾರತ ಇತಿಹಾಸದಲ್ಲಿ ವಾಸ್ತುಶಿಲ್ಪ, ಎಸ್ಪೆಷಲಿ ಕರ್ನಾಟಕವನ್ನು ಬಿಟ್ಟು ಯಾಕಂದ್ರೆ ಕರ್ನಾಟಕದ ಆಮೇಲೆ ಓದಬೇಕಾಗುತ್ತೆ, ಇನ್ನೊಂದು ಸಬ್ಜೆಕ್ಟ್ ಕೊಟ್ಟಿದ್ದೆ ನಾನು. ಸೊ ಈ ಕಲೆಗಳಲ್ಲಿ ಹೊರತುಪಡಿಸೋದ್ರಲ್ಲಿ ಮೌರ್ಯರ ಮತ್ತು ಗುಪ್ತರ ಕಾಲಗಳು. ಸೊ ಆ ಟೈಮಲ್ಲಿರುವಂತಹ ಕಲೆಗಳು ಏನು, ಮೌರ್ಯರ ಕಾಲದಲ್ಲಿ, ಗುಪ್ತರ ಕಾಲದಲ್ಲಿ ಖಜುರಾಹು ದೇವಾಲಯಗಳು, ಮೌಂಟ್ ಅಬುವಿನ ಜೈನ ದೇವಾಲಯಗಳು, ಹಾಗೆಯೇ ಒಡಿಸ್ಸಾದ ದೇವಾಲಯಗಳು, ಪಲ್ಲವರ ಕಾಲದಲ್ಲಿರುವಂಥ ವಾಸ್ತುಶಿಲ್ಪ, ಚೋಳ ಮತ್ತು ಪಾಂಡ್ಯರ ಕೊಡುಗೆಗಳು, ಮೊಘಲರ ವಾಸ್ತುಶಿಲ್ಪ, ಕ್ಯಾಥಡ್ರಲ್ ವಾಸ್ತುಶಿಲ್ಪ, ಬೋಮ್ ಜೀಸಸ್ ಹಳೆಯ ಗೋವಾದ ಬಗ್ಗೆ, ಸೆಂಟ್ ಪಾಲ್ಸ್ ಕೋಲ್ಕತ್ತಾ, ಸೆಂಟ್ ಥಾಮಸ್ ಚೆನ್ನೈ, ಚಿತ್ರಕಲೆ, ಅಜಂತ ಮತ್ತು ಚಿತ್ರಾಲಂಕಾರಗಳು, ಮೊಘಲರ ಮತ್ತು ರಾಜಪುತ್ರ ಕಾಲ ಚಿತ್ರಕಲೆ, ನೃತ್ಯ ಮತ್ತು ಸಂಗೀತ, ಅದರಲ್ಲಿ ಶಾಸ್ತ್ರೀಯ ಸಂಗೀತ ಮತ್ತು ನೃತ್ಯತೆ, ಮೊಘಲರ ಕೊಡುಗೆಗಳು, ಭಾರತ ಜಾನಪದ ಕಲೆಗಳು, ಇದ್ರ ಎಲ್ಲ ಬಂತು ನೋಡಿ. ವಾಸ್ತುಶಿಲ್ಪ ಕರ್ನಾಟಕ ಹೊರತುಪಡಿಸಿ ಎಲ್ಲ ಸಬ್ಜೆಕ್ಟನ್ನು ಓದಬೇಕಾಗುತ್ತೆ. ಒಂದು ಮೌರ್ಯರ ಕಾಲದಲ್ಲಿದ್ದಂತಹ, ಗುಪ್ತರ ಕಾಲದಂತಹ ಕಲೆ, ಅದರಲ್ಲಿ ಎಸ್ಪೆಷಲಿ ಇನ್ನೊಂದು ಖಜುರಾಹೋ ದೇವಾಲಯಗಳ ಬಗ್ಗೆ ಓದಬೇಕಾಗುತ್ತೆ, ಆ ವಾಸ್ತುಶಿಲ್ಪ ತಿಳ್ಕೊಬೇಕಾಗುತ್ತೆ. ಮೌಂಟ್ ಅಬು ಜೈನ ದೇವಾಲಯಗಳ ಒಂದು ಕಲೆಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಒರಿಸ್ಸಾ ರಾಜ್ಯದ ದೇವಾಲಯಗಳ ಕಲೆಗಳ ತಿಳ್ಕೊಬೇಕಾಗುತ್ತೆ. ಈ ಪಲ್ಲವರಲ್ಲಿ ಮತ್ತು ಚೋಳರ ಕಾಲದಲ್ಲಿ, ಪಾಂಡ್ಯರ ಕಾಲದಲ್ಲಿ ಕಲೆಗೆ ಇದ್ದಂತಹ ಕೊಡುಗೆಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಮೊಘಲರ ಕಾಲದ ವಾಸ್ತುಶಿಲ್ಪ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟು ಕ್ಯಾಥೆಡ್ರಲ್ ವಾಸ್ತುಶಿಲ್ಪ ತಿಳ್ಕೊಬೇಕಾಗುತ್ತೆ. ಅದರಲ್ಲಿ ಎಸ್ಪೆಷಲಿ ಬೋಮ್ ಜೀಸಸ್ ಹಳೆಯ ಗೋವಾ ಅಲ್ಲೇನು ಚರ್ಚ್ ಇದ್ರೆ ಆ ಒಂದು ವಾಸ್ತುಶಿಲ್ಪ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಸೆಂಟ್ ಪಾಲ್ಸ್ ಕೋಲ್ಕತ್ತಾದಲ್ಲಿ ಇದೆಯಲ್ಲ ಆ ಒಂದು ವಾಸ್ತುಶಿಲ್ಪ ತಿಳ್ಕೊಬೇಕಾಗುತ್ತೆ ಚರ್ಚಿಂದು. ಸೆಂಟ್ ಥಾಮಸ್ಸು ಚೆನ್ನೈಯಲ್ಲಿದೆ. ಸೊ ಅದು ಎಸ್ಪೆಷಲಿ ಪರ್ಟಿಕ್ಯುಲರಾಗಿ ಹೇಳಿದ್ದಾನೆ. ಸೊ ಅಷ್ಟೇ ಓದಿದ್ರೆ ಸಾಕು. ಈ ಚಿತ್ರಕಲೆ ಬಂದುಬಿಟ್ಟು ಅಜಂತ ಗುಹೆಗಳಿರೋ ಚಿತ್ರಾಲಂಕಾರಗಳ ಬಗ್ಗೆ ಇಂಟೆ ತಿಳ್ಕೊಬೇಕಾಗುತ್ತೆ. ಮತ್ತು ಮೊಘಲರ ಕಾಲದಲ್ಲಿ, ರಜಪುತ್ರ ಕಾಲದಲ್ಲಿ ಇದ್ದಂಥ ಚಿತ್ರಕಲೆ ಬಗ್ಗೆ ತಿಳ್ಕೊಬೇಕಾಗುತ್ತೆ. ನೃತ್ಯ ಮತ್ತು ಸಂಗೀತ ಅಂದರೆ ಡ್ಯಾನ್ಸ್ ಆ್ಯಂಡ್ ಏನಂತ ಹೇಳ್ತೀವಿ, ಸಂಗೀತ, ಮ್ಯೂಸಿಕ್. ಸೊ ಅದು ಎಸ್ಪೆಷಲಿ ಶಾಸ್ತ್ರೀಯ ಸಂಗೀತ ಮತ್ತು ನೃತ್ಯಕ್ಕೆ ಮೊಘಲರ ಕೊಡುಗೆಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಜೊತೆಗೆ ಇನ್ನೊಂದು ಟಾಪಿಕ್ ಇಟ್ಟಿದ್ದಾನೆ, ಸೊ ಭಾರತ ಜನಪದ ಕಲೆಗಳು. ಸೊ ತುಂಬ ಇದ್ದಾವೆ, ಅವನ್ನೆಲ್ಲ ನೋಡಬೇಕಾಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ
ಒಟ್ಟು ಏಷ್ಯಂಟ್ ಹಿಸ್ಟ್ರಿ, ಏಷ್ಯಂಟ್ ಇಂಡಿಯಾ ಟಾಪಿಕಲ್ಲಿ ಎಲ್ಲ ವಿಷಯಗಳನ್ನು, ಅದು ಸಾಹಿತ್ಯ, ವಿಜ್ಞಾನ, ತಂತ್ರಜ್ಞಾನ, ಕಲೆ, ಜೊತೆಗೆ ಅವ್ರು ಕೊಟ್ಟಂತಹ ಕೊಡುಗೆಗಳು, ಧರ್ಮಗಳು ಎಲ್ಲ ಇನ್ ಡೀಟೇಲಾಗಿ ನಾವು ಓದಬೇಕಾಗುತ್ತೆ. ಸೊ ಇದು ಮೇನ್ ಸಿಲೆಬಸ್ನ ಹಿಸ್ಟ್ರಿ ಟಾಪಿಕ್ಕು. ನೋಡಿದ ತಕ್ಷಣ ನಿಮಗೆ ಹೆವಿ ಅನಿಸುತ್ತೆ, ಖಂಡಿತ ಹೆವಿ ಅಲ್ಲ ಇದು. ಸ್ವಲ್ಪ ನೀವು ಅದನ್ನು ಬೈಫೈಟ್ ಮಾಡ್ಕೊತ ಬನ್ನಿ. ಅಂಥ ದೊಡ್ಡ ಸಬ್ಜೆಕ್ಟ್ ಏನಲ್ಲ. 1-2-3 ಸಲ ರಿವಿಸನ್ ಮಾಡಿಕೊಂಡ್ರೆ, ಅಥವಾ ಮೊದಲೇ ಟಚ್ ಇತ್ತಂದರೆ ಆರ್ಟ್ಸ್ ಸಬ್ಜೆಕ್ಟು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಎಸ್ಪೆಷಲಿ ಆರ್ಟ್ಸ್ ಸ್ಟೂಡೆಂಟ್ಸಿಗೆ ತುಂಬ ವೆರಿ ಇಂಟ್ರೆಸ್ಟೆಡ್ ಸಬ್ಜೆಕ್ಟ್ ಸಹ ಹೌದು ಹಿಸ್ಟ್ರಿ. ಇದನ್ನು ನೀವು ತುಂಬ ಡೀಪಾಗಿ ಓದೋದಕ್ಕಿಂತ ಒಂದು ಮಟ್ಟಕ್ಕೆ ಓದಿದರೆ ನಿಮಗೆ ಯೂಸ್ಫುಲ್ ಆಗುತ್ತೆ. ಎಸ್ಪೆಷಲಿ ಪ್ರಿಲಿಮ್ಸ್ ಪಾಸ್ ಆದಂಥ ಅಭ್ಯರ್ಥಿಗಳು ಈಗ ಆಲ್ರೆಡಿ ಸ್ಟಡಿ ಮಾಡ್ತಾ ಇರ್ತೀರ, ಸಬ್ಜೆಕ್ಟ್ ಬಗ್ಗೆ ಗ್ರಿಪ್ ಇರಲಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಬಾಹ್ಯ ಜಗತ್ತಿಗೆ ಭಾರತ ಸಾಂಸ್ಕೃತಿಕ ಕೊಡುಗೆ. 5ನೇ ಕಾನ್ಸೆಪ್ಟ್ ಬಂದುಬಿಟ್ಟು ಬಾಹ್ಯ ಜಗತ್ತು ಅಂದರೆ ಹೊರ ಜಗತ್ತಿಗೆ ಭಾರತದ ಸಾಂಸ್ಕೃತಿಕ ಕೊಡುಗೆ ಬಗ್ಗೆ. ಅದರಲ್ಲಿ ಕೇಂದ್ರ ಏಷ್ಯಾಕ್ಕೆ, ಚೀನಾಕ್ಕೆ, ಜಪಾನಿಗೆ, ಆಗ್ನೇಯ ಏಷ್ಯಾಕ್ಕೆ ಮತ್ತು ಶ್ರೀಲಂಕಾಕ್ಕೆ ಭಾರತ ಏನೆಲ್ಲ ಕೊಡುಗೆಗಳನ್ನು ಕೊಟ್ಟಿದೆ ಅನ್ನೋದನ್ನು ನಾವು ಏಷ್ಯನ್ ಹಿಸ್ಟ್ರಿಯಲ್ಲಿ ಓದ್ತೀವಿ. ಸೊ ಇದು ಆ ಕಾನ್ಸೆಪ್ಟು. 6ನೇ ಕಾನ್ಸೆಪ್ಟು ಭಾರತ ಧರ್ಮಗಳು. ಅದರಲ್ಲಿ ಹಿಂದೂ ಧರ್ಮದ ಬಗ್ಗೆ, ಅದರ ಸಾಮಾನ್ಯ ವೈಶಿಷ್ಟ್ಯತೆಗಳು ಮತ್ತು ಕೆಲವು ಸಾಮಾನ್ಯ ನಂಬಿಕೆಗಳ ಬಗ್ಗೆ, ಪುರುಷಾರ್ಥಗಳ ಬಗ್ಗೆ, ಮತಾಚರಣೆಗಳು ಮತ್ತು ನೀತಿಶಾಸ್ತ್ರಗಳ ಬಗ್ಗೆ, ಹಬ್ಬಗಳ ಬಗ್ಗೆ, ಪವಿತ್ರ ದಿನಗಳ ಬಗ್ಗೆ, ತೀರ್ಥಯಾತ್ರೆ ಮತ್ತು ಜಾತ್ರೆಗಳ ಬಗ್ಗೆ, ಹಿಂದೂ ಪಂಥಗಳ ಬಗ್ಗೆ, ವಿವಿಧ ಪಂಥಗಳಲ್ಲಿ ಸಂಯುಕ್ತವಾಗಿರುವಂಥ ಹಿಂದೂ ಧರ್ಮವನ್ನು ನಾವು ನೋಡಬೇಕಾಗುತ್ತೆ. ಶೈವ, ವೈಷ್ಣವ ಮತ್ತು ಶಕ್ತ, ಉಪನಿಷತ್ತು ಮತ್ತು ಭಗವದ್ಗೀತೆ ತತ್ವ, ಪತಾಂಜಲಿಯ ಯೋಗ ತತ್ವ, ಈ ಎಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಹಿಂದೂ ಧರ್ಮವನ್ನು ಓದಬೇಕಾಗುತ್ತೆ. ನೆಕ್ಸ್ಟು ಜೈನ ಧರ್ಮ ತತ್ವಗಳು, ರತ್ನಾತ್ರಯಗಳು, ನೀತಿ ಸಂಹಿತೆ, ಸಮಾನತೆ, ಅಹಿಂಸೆ ಪಂಥಗಳು, ದಿಗಂಬರ, ಶ್ವೇತಾಂಬರ ಬಗ್ಗೆ ಓದಬೇಕಾಗುತ್ತೆ. ಬೌದ್ಧ ಧರ್ಮದಲ್ಲಿ ತತ್ವಗಳ ಬಗ್ಗೆ, 4 ಮಹಾಸತ್ಯಗಳ ಬಗ್ಗೆ, ಅಷ್ಟಾಂಗ ಮಾರ್ಗಗಳ ಬಗ್ಗೆ, ನಿರ್ವಾಣದ ಬಗ್ಗೆ, ನೀತಿ ಸಿದ್ಧಾಂತಗಳ ಬಗ್ಗೆ, ಪಂಥಗಳ ಬಗ್ಗೆ, ಹೀನಯಾನ ಮತ್ತು ಮಹಾಯಾನದ ಬಗ್ಗೆ ಓದಬೇಕಾಗುತ್ತೆ. ಕ್ರಿಶ್ಚಿಯನ್ ಧರ್ಮದಲ್ಲಿ ಯೇಸು ಕ್ರಿಸ್ತನ ಬೋಧನೆಗಳು, ಕ್ರಿಶ್ಚಿಯನ್ ಉಪದೇಶಗಳು, ಸಿದ್ಧಾಂತಗಳು ಮತ್ತು ಧರ್ಮಶಾಸ್ತ್ರ, ಕ್ರಿಶ್ಚಿಯನ್ ಪಂಗಡಗಳು, ರೋಮನ್ ಕ್ಯಾಥೋಲಿಕ್ ಚರ್ಚ್ಗಳು, ಪೂರ್ವ ಸಾಂಪ್ರದಾಯಿಕ ಚರ್ಚ್ಗಳು ಮತ್ತು ಪ್ರೊಟೆಸ್ಟೆಂಟ್ ಚರ್ಚ್ಗಳು, ಭಾರತದ ಧರ್ಮ ಪ್ರಚಾರ ಚಟುವಟಿಕೆಗಳು ಎಲ್ಲ ತಿಳ್ಕೊಬೇಕಾಗುತ್ತೆ. ಕೊನೆಯದಾಗಿ ಇಸ್ಲಾಂ ಧರ್ಮದ ಬಗ್ಗೆ ಓದಬೇಕಾಗುತ್ತೆ. ತತ್ವಗಳು, ಆಚರಣೆಗಳು, ದೇವರ ಧರ್ಮದ ಮೇಲೆ ನಂಬಿಕೆ, 5 ಇಸ್ಲಾಂ ಧರ್ಮದ ಕಂಬಗಳ ಬಗ್ಗೆ, ಪವಿತ್ರ ಸ್ಥಳಗಳ ಬಗ್ಗೆ ಮತ್ತು ದಿನಗಳ ಬಗ್ಗೆ, ಕುಟುಂಬ ವ್ಯವಸ್ಥೆ ಬಗ್ಗೆ, ಶರಿಯಾ ಕಾನೂನು ಬಗ್ಗೆ, ಸೂಫಿಗಳ ಬಗ್ಗೆ, ಅದು ಎಸ್ಪೆಷಲಿ ಕರ್ನಾಟಕದ ಸೂಫಿಗಳ ಬಗ್ಗೆ, ಪಂಥಗಳ ಶಿಯಾ ಮತ್ತು ಸುನ್ನಿ ಇವುಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಲಾಸ್ಟ್ ಸಿಖ್ ಧರ್ಮದಲ್ಲಿ ತತ್ವಗಳು ಮತ್ತು ಆಚರಣೆಗಳು, ಅದರ ವಿಕಾಸ ಬಗ್ಗೆ ಇನ್ ಡೀಟೇಲಾಗಿ ನಾವು ತಿಳ್ಕೊಬೇಕಾಗುತ್ತೆ. ಹಿಂದೂ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಇಸ್ಲಾಂ ಧರ್ಮ, ಸಿಖ್ ಧರ್ಮ, ಇದು ಫಸ್ಟ್ ಯೂನಿಟಲ್ಲಿ ಬರುವಂಥ ಒಟ್ಟು 6 ಕಾನ್ಸೆಪ್ಟ್ಗಳನ್ನು ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ. ಓಕೆ, ಅಂದರೆ ಆಲ್ಮೋಸ್ಟ್ ಏಷ್ಯಂಟ್ ಹಿಸ್ಟ್ರಿಯಲ್ಲಿ ಇಂಟಿಲೇಟೆಡಾಗಿ ಎಲ್ಲ ಒಂದು ವಿಷಯನ ಎಲ್ಲ ಆ್ಯಂಗಲಲ್ಲಿರುವಂಥ ಎಲ್ಲ ವಿಷಯನ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಯೂನಿಟ್ ಬಂದುಬಿಟ್ಟು ಸ್ವಲ್ಪ ಅಲ್ಲಿದ್ದ ಏಷ್ಯಂಟ್ ಹಿಸ್ಟ್ರಿ ಬಂದಂತಹ ಪರಿವರ್ತನೆಯತ್ತ ಭಾರತೀಯ ಸಮಾಜ ಏನು ಬರುತ್ತೆ ಅದು ಡಿಸ್ಕಸ್ ಮಾಡಬೇಕಾಗುತ್ತೆ ಸೆಕೆಂಡ್ ಯೂನಿಟಲ್ಲಿ. ಇದ್ರ ಬಗ್ಗೆ ಇನ್ ಡೀಟೇಲ್ ನೆಕ್ಸ್ಟ್ ಕ್ಲಾಸಲ್ಲಿ ಕೊಡ್ತೀನಿ. ಓಕೆ, ಯಾಕಂದರೆ ನಾನು ತುಂಬ ಮ್ಯಾಕ್ಸಿಮಮ್ 25 ಮಿನಿಟ್ಸ್ ಅಷ್ಟೇ ನಾನು ಕ್ಲಾಸ್ಗಳನ್ನು ಮಾಡೋದು, ಅದಕ್ಕಿಂತ ಹೆಚ್ಚು ಈ ಕ್ಲಾಸ್ನ ನಾನು ಮಾಡಲ್ಲ. ಒಂದು ಸೆಕೆಂಡ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಕಂಡು ಸಬ್ಸ್ಕ್ರೈಬ್ ಮಾಡ್ಕೊಂತ ಈ ಕ್ಲಾಸ್ನ ಇಲ್ಲಿ ಮುಗಿಸಿದ್ರಿ. ಒಂದು ಸೆಕೆಂಡ್, ಆಲ್ ಆಫ್ ಯು ವೆಲ್ಕಮ್. ಆಲ್ ಆಫ್ ಯು ಥ್ಯಾಂಕ್ ಯು.